ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಉದ್ಘಾಟನಾ ಸಮಾರಂಭ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಹಿನ್ನಕ್ಕಿ ಗ್ರಾಮದಲ್ಲಿ ನಡೆದ ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆಯ ಉದ್ಘಾಟನಾ ಸಮಾರಂಭವನ್ನು ರಾಜಾಪುರ ಮಠದ ಡಾಕ್ಟರ್ ರಾಜರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಶಾಸಕ ಬಿ ಶಿವಣ್ಣರವರು ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ, ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಮಹೇಶ್, ಆನಂದ್ ಹಾಗೂ ಸಂಘದ ಪದಾಧಿಕಾರಿಗಳಾದ ಕಾಂತರಾಜು, ಗಿರೀಶ್, ನರೇಶ್, ಸಂದೀಪ್, ಮನೋಜ್, ಮೋಹನ್, ಆರ್ ಮನೋಜ್, ಶಿವಕುಮಾರ್, ದಿವಾಕರ್, ಪ್ರಭು, ಮನು, ಮೋಹನ್ ಕುಮಾರ್, ಚರಣ್ ರಾಜ್, ನಾಗಲಕ್ಷ್ಮಣ್ ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರುಗಳ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ, ಹಿನ್ನಕ್ಕಿ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರೆ, ಇವತ್ತು ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಒಂದು ಉತ್ತಮವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಈ ಸಮಾಜದಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಸಂಘ ಮಾಡಿಕೊಂಡು ಆ ಸಂಘದ ಮುಖಾಂತರ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ತುಂಬ ಉತ್ತಮವಾದಂಥ ಒಂದು ಕೆಲಸ. ಅವರಿಗೆ ನಾನು ಶುಭವನ್ನು ಕೋರ್ತೇನೆ. ಈ ಒಂದು ಸಂಘಟನೆಗಳು, ಯಾವುದೇ ಒಂದು ಸಂಘಗಳು ಹುಟ್ಕೊಳ್ತವೆ, ಹುಟ್ಕೊಂಡಿದ್ದಾದಮೇಲೆ ಅದು ಹುಟ್ಕೊಳ್ಳೋದಕ್ಕೆ ಸೀಮಿತವಾಗಿ ಮತ್ತೆ ಆ ಸಂಘಗಳು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಮತ್ತು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡದೆ ಅದೇ ರೀತಿಯಾಗಿ ಆ ಸಂಘಗಳು ಕೂಡ ಬಿದ್ದೋಗುವಂಥದ್ದನ್ನು ನಾವು ನೋಡಿದ್ದೇವೆ. ಆ ರೀತಿಯಾಗಿ ಆಗಬಾರ್ದು. ಏನೋ ಕಷ್ಟಪಟ್ಟು ಒಂದು ಸಂಘ ಮಾಡಿ ಈ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಪರಿಸರ ಇದ್ದರೆ ನಾವೆಲ್ಲರೂ ಕೂಡ ಇವತ್ತು ಉತ್ತಮವಾದಂಥ ಗಾಳಿ ಇದ್ದರೆ ನಮಗೆ ಆರೋಗ್ಯ, ಉತ್ತಮವಾದಂಥ ನೀರನ್ನು ಕುಡಿದ್ರೆ ನಮಗೆ ಆರೋಗ್ಯ. ಇವತ್ತು ಕಲುಷಿತವಾದಂಥ ಒಂದು ನೀರು ಕುಡಿದ್ರೆ ಏನಾಗುತ್ತೆ, ನಮಗೆ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಉತ್ತಮವಾದಂಥ ಗಾಳಿ ಇಲ್ಲ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಈ ರೀತಿಯಾಗಿ ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅದು ಮಕ್ಕಳಿಂದ ಬರಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಇವತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಎಲ್ಲ ಹಿರಿಯರು ಮತ್ತು ಈಗಾಗಲೇ ನಮ್ಮ ಶಾಲಾ ಕಾಲೇಜುಗಳಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅದು ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಮಕ್ಕಳು ಪ್ರತಿಯೊಂದು ಮನೆ ಮುಂದೆ, ದೊಡ್ಡವರು ಇವತ್ತು ನಿಮ್ಮ ಹಿನ್ನಕ್ಕಿ ಗ್ರಾಮ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಒಂದೊಂದು ಗಿಡ ಇಟ್ಟರೆ ಆ ಗಿಡದಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಆಕ್ಸಿಜನ್ ಸಿಗುತ್ತೆ. ಆಕ್ಸಿಜನ್ ಸಿಗೋದ್ರಿಂದ ನಮಗೆ ಆರೋಗ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಮರಗಳನ್ನು ಬೆಳೆಸಬೇಕು. ಪ್ರತಿಯೊಂದು ಮನೆ ಹತ್ರನೂ ಕೂಡ ಕನಿಷ್ಠ ಪಕ್ಷ ಒಂದು 2 ಮರ ಬೆಳೆದ್ರೆ ಅದರಿಂದ ನಮಗೆ ಉತ್ತಮವಾದಂಥ ಒಂದು ಗಾಳಿ, ವಾತಾವರಣ ಮತ್ತು ನೆರಳು ಎಲ್ಲ ಸಿಗ್ತದೆ. ಆ ರೀತಿಯಾಗಿ ಇವತ್ತು ಕೆರೆಯನ್ನು ಸಹ ಹೆಚ್ಚಿನ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡೋದ್ರಿಂದ ಆ ಕೆರೆಯಲ್ಲಿ ನೀರಿದ್ದರೆ ನಮಗೆ ಅಂತರ್ಜಲ ವೃದ್ಧಿ ಆಗ್ತದೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಕೂಡ ನೀರು ಆಗ್ತದೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಮನೆ ಮುಂದೆ ಮತ್ತೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ನಾವು ಮೊದಲನೇದಾಗಿ ಸರಿ ಹೋಗ್ಬೇಕು. ನಾವು ಸರಿ ಹೋಗಿ ಮತ್ತೆ ಇನ್ನೊಬ್ಬರನ್ನ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಇವತ್ತು ತುಂಬ ಪಾಪ ಕಷ್ಟಪಟ್ಟು ಈ ಸಂಘವನ್ನು ಕಟ್ಟಿ ಇವತ್ತು ಇದನ್ನು ಬೆಳೆಸಬೇಕು ಅಂತೇಳಿ ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ನಮ್ಮ ಕಡೆ ಏನಾದರೂ ಸಹಾಯ ಬೇಕು ಅಂತೇಳಿದ್ರೆ ನಾವು ಕೂಡ ಮಾಡಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸೋದನ್ನೇ ಜೈ ಹಿಂದ್. ಕಳೆ ಬಂದಿರೋದು ಈ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಇನ್ನೊಂದು ಪರಿಸರ ದಿನ ಆಚರಣೆ ಮಾಡಿದ್ದಾರೆ. ಈ ಪರಿಸರ ಅಂದರೆ
ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಮ ಚಿಕ್ಕ ಮಗಳಿಂದ ಅದು ಒಂದು ಕಲೆ ಅಂತ ಕಲಿಬೇಕು. ಮನೆಗೊಂದು ಮರ ಬೆಳೆಸಬೇಕು. ಹಾಗೆ ಈ ಸ್ವಚ್ಛತಾ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ ಪಂಚಾಯಿತಿಯಲ್ಲಿ. ಆಟೋಗಳು ಬರ್ತಾ ಇದೆ. ದಯವಿಟ್ಟು ಬೆಳಗ್ಗೆ ಕಸ ವಿಲೇವಾರಿಯನ್ನು ಎಲ್ಲಂದ್ರೆ ಅಲ್ಲಿ ಹಾಕಬೇಡಿ, ದಯವಿಟ್ಟು ಆಟೋಗಳಿಗೆ ಹಾಕಿ. ಆಮೇಲೆ ಗಾಳಿ, ಬೆಳಕು ಮತ್ತು ನೀರು ಅತಿ ಪ್ರಾಮುಖ್ಯತೆ ನಮಗೆ. ಇದೇ ರೀತಿ ನಮಗೆ ಮರಗಳನ್ನು ಬೆಳೆಸದಿರ ಇದ್ದರೆ ನಮಗೆ ಫ್ಯೂಚರು ಯಾವತ್ತೇ ಆಗಲಿ ನಮಗೆ ಗಾಳಿ ವಾತಾವರಣ ಇಲ್ಲಾಂದರೆ ಆಮ್ಲಜನಕ ಇಲ್ಲಾಂದರೆ ನಾವು ಉಸಿರಾಡೋಕ್ಕಾಗೋದಿಲ್ಲ. ಅದಕ್ಕೆ ಮನೆಗೊಂದು ಮರವನ್ನು ಬೆಳೆಸಿದ್ರೆ ನಮಗೆ ಆಮ್ಲಜನಕವು ಚೆನ್ನಾಗಿ ಬರುತ್ತೆ. ಹಾಗೆ ಕಸ ಮುಕ್ತ ಗ್ರಾಮ ಪಂಚಾಯತಿ ಮಾಡೋಕ್ಕೆ ನಾವು ಹೊರಟಿದ್ದೇವೆ. ನೀವು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು. ಆಮೇಲೆ ಪದಾಧಿಕಾರಿಗಳು ಇದೇ ರೀತಿ ಎಲ್ಲ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ನಮ್ಮ ಹಿನ್ನಕ್ಕಿ ಗ್ರಾಮದ ಒಂದು ಯುವಕರ ತಂಡ ಇವತ್ತು ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಒಂದು ಸಂಘವನ್ನು ಮಾಡಿದ್ದಾರೆ. ಈ ಒಂದು ಸಂಘದಿಂದ ಪರಿಸರನ ಸಂರಕ್ಷಣೆ ಮಾಡ್ತಾ ಮತ್ತು ಪರಿಸರವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಸಹ ಈ ಒಂದು ಸಂಘದ ಪದಾಧಿಕಾರಿಗಳಿಗೆ ಮತ್ತು ಅವರು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸ್ಬೇಕು. ಯಾಕಂದರೆ ಪರಿಸರ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮದು ಒಂದು ಮೂಲಭೂತ ಒಂದು ಕರ್ತವ್ಯನೇ ಅಂತಲೇ ಹೇಳೋಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಪರಿಸರ ಇದ್ರೇ ನಾವು ಸಹ ಬದುಕೋದಕ್ಕಾಗೋದು. ಆಹಾರ ಇಲ್ಲದೇ ಬದುಕ್ಬೋದು, ಆದರೆ ಉತ್ತಮ ಗಾಳಿ ಮತ್ತು ನೀರಿಲ್ಲದೆ ನಾವು ಬದುಕೋದಕ್ಕಾಗಲ್ಲ. ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಒಂದು ಪರಿಸರ ಯಾವ ಮಟ್ಟಕ್ಕೆ ಒಂದು ಕಲುಷಿತಗೊಳ್ತಾ ಇದೆ ಅಂದ್ಬಿಟ್ಟು. ನಾವಾದ್ರೂ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಆದರೂ ನಾವು ಈ ಒಂದು ಪರಿಸರನ ಉಳಿಸ್ಬೇಕಾಗಿದೆ. ಈ ಒಂದು ಪರಿಸರ ಉಳಿಸೋದು ಕೆಲಸಕ್ಕೆ ಎಲ್ರೂ ಆದ್ಯ ಕರ್ತವ್ಯ. ಅದು ಎಲ್ಲರ ಮೇಲೂ ಹೊಣೆ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹ ಈಗಾಗಲೇ ನಮ್ಮ ಊರಿನ ಸುತ್ತಮುತ್ತ ಅರಣ್ಯ ಇಲಾಖೆಯವರು ತುಂಬ ಗಿಡಗಳನ್ನು ಮಾಡಿದ್ದಾರೆ. ಅದನ್ನು ಈ ಒಂದು ಬೇಸಿಗೆ ಸಮಯದಲ್ಲಿ ಮನೆಗಳ ಪಕ್ಕದಲ್ಲಿರೋಂಥ ಸ್ವಲ್ಪ ನೀರನ್ನು ಹಾಕ್ತಾ ಮರಗಳನ್ನ ಬೆಳೆಸಬೇಕು. ಅದ್ರ ಜೊತೆಗೆ ಅರಣ್ಯ ಇಲಾಖೆಯವರು ಸಹ ಸಹಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಸಂಘದ ಪದಾಧಿಕಾರಿಗಳು ಸಹ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ನಾವು ಸಹ ಮಾಡ್ತೀವಿ. ತಾವು ಅದರ ಹೊಣೆಯನ್ನು ಒಪ್ಕೊಂಡು ಕೆಲಸಗಳನ್ನು ಮಾಡಬೇಕು. ತಮ್ಮ ಜೊತೆ ನಾವು ಸದಾಕಾಲ ಇರ್ತೀವಿ ಅಂತ ಹೇಳ್ತಾ 1-2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಅನ್ನೋ ಲೆಕ್ಕಕ್ಕೆ ಒದ್ದಾಡಿದ್ವಿ. ಇದಕ್ಕೆ ಮುಂಚೆ ಯಾವಾಗಲೂ ನಾವು ಗಾಳಿಗೋಸ್ಕರ ಒದ್ದಾಡಿದ್ದ ಒಂದು ಸಂಗತಿ ಯಾವಾಗಲೂ ಬರಲೇ ಇಲ್ಲ. ಅದನ್ನ ಕೊಂಡಿದೀವಿ ನಾವು ತಿರ್ಗಾ ಮತ್ತೆ ದುಡ್ಡಿಂದ ಬಿದ್ದಿದ್ದೀವಿ. ಪರಿಸರ ಪ್ರತಿಯೊಂದು ಸಾರಿಗೂ ನಮಗೆ ಸೂಚನೆಗಳು ಕೊಡ್ತಾ ಇರುತ್ತೆ. ನೀವು ತಿಳ್ಕೊಳ್ರಿ, ನಿಮಗೆ ಬೇಕಾಗಿರೋದು ಗಾಳಿ, ನೀರು, ಒಳ್ಳೆ ಊಟ ಅಂತ ಹೇಳ್ಬಿಟ್ಟು. ನಮ್ಮ ಜಮೀನುಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ರೆ ಲಾಸ್ಟ್ಗೆ ಬೇರೆ ದೇಶಗಳಿಂದ ಆಹಾರ ಎತ್ಕೊಬರ್ಬೇಕಾಗತ್ತೆ. ಆವತ್ತು ಹೇಳ್ತಾರ ಅವರು, ಇಲ್ಲ 2,000 ರೂಪಾಯಿ 1 kg ಅಕ್ಕಿ ಅಂತ ಹೇಳ್ಬಿಟ್ಟು. ಆವಾಗ ಏನಾಗ್ತದೆ, 2,000 ರೂಪಾಯಿ ಕೊಡ್ಬೇಕಾಗ್ತದೆ ನಾವು. ಯಾಕಂದ್ರೆ ನಮ್ಮ ಹತ್ರ ಬೆಳೆಯಕ್ಕೆ ಜಮೀನೇ ಇರಲ್ಲ. ರೈತರು ಬಹಳ ಮುಖ್ಯವಾದಂತಹ ಒಂದು ಅಂಶ ಈ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಬಂದಾಗ. ಅವ್ರನ್ನ ಉಳಿಸ್ಕೋಬೇಕು. ಇವತ್ತಿನ ದಿನ ಯಾರು ಯುವ ಪೀಳಿಗೆ ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೋಗ್ತಾ ಇರೋರ್ನ ನಾವು ಉಳಿಸ್ಕೋಬೇಕು, ಖಂಡಿತವಾಗಿ ಉಳಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಅವರೇ ನಮಗೆ ಒಳ್ಳೆ ಊಟ ಕೊಡ್ತಾ ಇರೋರು, ನೀರು ಕೊಡ್ತಾ ಇರೋರು, ಅವರೇ ನಮಗೆ ಗಾಳಿ ಕೊಡ್ತಾ ಇರೋರು. ಅದಕ್ಕೋಸ್ಕರ ಅವ್ರನ್ನ ಉಳಿಸ್ಕೋಬೇಕಾಗತ್ತೆ.
ನಮ್ಮ ಹಿನ್ನಕ್ಕಿ ಗ್ರಾಮದಲ್ಲಿ ಕರ್ನಾಟಕ ಪರಿಸರ ರಕ್ಷಣಾ ವೇದಿಕೆ ಒಂದು ಸಂಘ ಉದ್ಘಾಟನೆಯಾಗಿದೆ. ಅವರ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಸಮಾಜಕ್ಕೆ ಒಂದು ಏನಾದರೂ ಕೂಡ ಕೊಡುಗೆ ಕೊಡಬೇಕು, ಈ ಪರಿಸರವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಯುವಕರುಗಳೆಲ್ಲ ಕೂಡ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಹೇಳೋದೇನಂತ ಹೇಳಿದ್ರೆ ನಮಗೆ ನಾವು ಸರಿ ಹೋಗಬೇಕು, ಪರಿಸರ ನಾವು ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಮತ್ತು ಇಲ್ಲಿನ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲರಿಗೂ ಕೂಡ ಅನುಕೂಲ ಆಗೋ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿಕೆ ಬಯಸ್ತಾರೆ. ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಂಘವನ್ನು 6 ತಿಂಗಳ ಹಿಂದೆ ಮಾಡಿದರು. ಅದರ ಉದ್ಘಾಟನೆಯನ್ನು ಇವತ್ತು 16/2/2025 ಕಾರ್ಯಕ್ರಮ ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಯುವಕ ಮಿತ್ರರು, ಗ್ರಾಮದ ಹಿರಿಯರು ಮತ್ತು ಸಹೋದರ ಸಹೋದರಿಯರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ RK ರಮೇಶ್ ಅಣ್ಣನವರು, ನಮ್ಮ ಭಾರ್ಗವ ಸರ್, ಮರ್ಸೂರು ಶ್ರೀನಾಥ್ ರೆಡ್ಡಿಯವರ ಪುತ್ರರಾದಂಥ ಭಾರ್ಗವ ಸರ್ ಆಗಮಿಸಿದರು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಮಸ್ವಾಮಿ ರೆಡ್ಡಿಯವರು, ಉಪಾಧ್ಯಕ್ಷರಾದಂಥ ಚಂದ್ರಕಲಾರವರು ಹಾಗೂ ಸದಸ್ಯರು ಹಾಗೂ ಮಾಜಿ ಸದಸ್ಯರು, ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಗ್ರಾಮದ ಯುವಕರು ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿ ಈ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಒಳ್ಳೆಯ ಕೆಲಸಕ್ಕೆ ಯಾವತ್ತೂ ನಮ್ಮ ಸಹಕಾರ ಇದ್ದೇ ಇರ್ತದೆ. ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ದಿವಸ ಹಿನ್ನಕ್ಕಿ ಗ್ರಾಮದಲ್ಲಿ ನಮ್ಮ ಯುವಕರು ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಅಂತ ಒಂದು ಸಂಘವನ್ನು ನಿರ್ಮಿಸಿಕೊಂಡು, ಈ ಸಂಘದ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಪರಿಸರ ತುಂಬಾ ನಾಶ ಆಗ್ತಾ ಇದೆ. ನಮ್ಮ ಯುವಕರು ಅದನ್ನೆಲ್ಲ ಗಮನಕ್ಕೆ ತಗೊಂಡು ಎಲ್ಲೆಲ್ಲಿ ಖಾಲಿ ಜಾಗ ಅಲ್ಲೆಲ್ಲ ಗಿಡ ಮರಗಳು ನೆಟ್ಟು ಅದನ್ನು ಸಂರಕ್ಷಣೆ ಮಾಡಿ ಪರಿಸರನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮೂಡಿಬಂದಿದೆ. ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಾಗಿದ್ದ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ನಮ್ಮ RK ರಮೇಶ್ ಅಣ್ಣವರು, ಸ್ಥಳೀಯ ಶಾಸಕರು ಅವರೆಲ್ಲ ಬಂದು ಹೋಗಿದ್ದಾರೆ. ಇವರೆಲ್ಲ ನಮ್ಮ ಕಡೆಗೆ ಮಾಡಿದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಈ ಪರಿಸರ ಸಂರಕ್ಷಣೆ ಮಾಡೋ ಶಕ್ತಿ ಇನ್ನೂ ಹೆಚ್ಚು ಕೊಡಲಿ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಳಿ ಅಂತ ನನಗೆ ಇಂದು ಪ್ರಾರಂಭ ಆಗಿದೆ. ಸೊ ಇದು ಒಂದು ರೀತಿ ಸಂತೋಷಕರವಾದ ಒಂದು ವಿಚಾರ ಅಂತಲೇ ಹೇಳ್ಬೋದು. ಏಕೆಂತಂದರೆ ಮಾನವನಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಈ ವಾಯು, ಬೆಳಕು ಹಾಗೂ ನೀರು, ಜಲ ಏನಿದೆ ಇದು ತುಂಬ ಮುಖ್ಯ. ಇದಕ್ಕೆ ಪಣತೊಟ್ಟು ನಮ್ಮ ಗ್ರಾಮದ ಯುವಕರು ಇದಕ್ಕೆ ಒಂದು ಸಂಘವನ್ನು ಮಾಡಿಕೊಂಡು ಗ್ರಾಮದ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇವರ ಒಂದು ಕಾರ್ಯಕ್ರಮದ ಅಡಿಗಲ್ಲು ನಮ್ಮ ಗ್ರಾಮದ ಮುಖಾಂತರನೇ ಆಗಲಿ. ನಮ್ಮ ಗ್ರಾಮದಲ್ಲಿ ಉತ್ತಮವಾದಂಥ ಒಂದು ವಾತಾವರಣವನ್ನು ಪರಿಸರ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಒಳ್ಳೆ ಮರಗಳನ್ನು ಬೆಳೆಸಿ ಸಮಾಜಕ್ಕೆ ಮಾದರಿಯಾಗಿರತಕ್ಕಂಥ ಸಂಘ ಆಗಬೇಕು. ಇವತ್ತು ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಬಾರದು. ಮುಂದಿನ ದಿನಗಳಲ್ಲಿ ಇವರು ಸಮಾಜದ ಒಂದು ಮುಖ್ಯವಾಹಿನಿಗೆ ಬಂದು ಇವರು ಏನು ನಮ್ಮ ಸಾಲಮರದ ತಿಮ್ಮಕ್ಕರಿಂದ ಪ್ರೇರಣೆಯನ್ನು ಪಡ್ಕೊಂಡಿದ್ದಾರೆ, ಇವರಿಂದ 4 ಜನ ಪ್ರೇರಣೆಯಾಗಿ ತಾವು ಸಹ ತಮ್ಮ ಮನೆಗಳ ಮುಂದೆ ಒಂದು ಗಿಡ ಮರವನ್ನು ನೆಡತಕ್ಕಂಥ ಒಂದು ಕಾರ್ಯಗಳನ್ನು ಮಾಡಲಿ. ಇವರ ಮುಂದಿನ ಕೆಲಸಕ್ಕೆ ನಾವೆಲ್ಲರೂ ಸಹ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮುಗಿಯಲು ಕಾರಣಕರ್ತರಾದಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸಹ ಕಾರಣಕರ್ತರಾಗಿದ್ದಾರೆ. ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಖ್ಯವಾಗಿ ಇದಕ್ಕೆ ಪಾಲ್ಗೊಂಡು ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಸಹ ನಾವು ಅಭಿನಂದನೆಗಳನ್ನು ಪರಿಸರ ಸಂರಕ್ಷಣಾ ವೇದಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆ ಯಶಸ್ವಿಗೆ ನಮ್ಮ ಊರಿನ ಮುಖಂಡರು, ಗಣ್ಯರು, ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಸದಸ್ಯರುಗಳೆಲ್ಲ ಭಾಗವಹಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿದ್ದಾರೆ. ನಾವು ಈ ಸಂಘ ಮಾಡುವ ಉದ್ದೇಶ ಏನಂದರೆ
ಇದರಲ್ಲಿ ನಮ್ಮ ಜೀವನ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಈ ಇಂಡಸ್ಟ್ರಿಯಲ್ ಏರಿಯಿಂದ, ಈ ಹೊಗೆಯಿಂದ ನೀರು ಮತ್ತು ಗಾಳಿ, ಮಣ್ಣು ಬೆಳೆಯೋ ಇದರಿಂದನೂ ವಿಷ ಆಗ್ಬಿಟ್ಟಿದೆ. ಅದರ ನಿಟ್ಟಿನಲ್ಲಿ ನಾವು ಸಂಘ ಮಾಡಿ ಎಲ್ಲ ಈ ಇದು ತಡೆ ಮಾಡಬೇಕೆಂದು ಎಲ್ಲರಿಗೂ ವಿನಂತಿ ಮಾಡಿ, ನಮ್ಮ ಕೆರೆ ಅಭಿವೃದ್ಧಿಗಳು, ಈ ರೋಡಿನಲ್ಲಿ ಗಿಡ ನೆಡುವುದು, ಸಂರಕ್ಷಣೆ ಮಾಡೋದು, ಗಿಡ ಯಾರೇ ಆಗಲಿ ಗಿಡ ಯಾರು ಹೊಡಿತಾರೋ ಅಲ್ಲಿ ನಾವು ಇಡ್ತೀರಿ ಸಂರಕ್ಷಣೆ ಗಿಡ ಯಾರಿಗೂ ಹಾನಿ ಮಾಡೋಕ್ಕೆ ಬಿಡಲ್ಲ. ಇದು ಕೈಗಾರಿಕಾ ಉದ್ಯಮದಲ್ಲಿ CR ಫಂಡ್ ಅಂತ ಇರುತ್ತೆ. ಅದು CR ಫಂಡು ನಾವು ಸಂಘದವರೆಲ್ಲ ಹೋಗಿ CR ಫಂಡ್ ಎಲ್ಲ ತಗೊಂಡು ಕೆರೆ ಅಭಿವೃದ್ಧಿ, ಎಲ್ಲೆಲ್ಲಿ ರಸ್ತೆ ಬದಿ, ರಾಜು ಕಾಲುವೆ, ಎಲ್ಲಿ ಆಮೇಲೆ ಗೋಮಾಳಗಳು, ಮಶಾಣಗಳು, ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅತಿ ಹೆಚ್ಚು ಗಿಡಗಳನ್ನು ಊತಿ ಸಂರಕ್ಷಣೆ ಮಾಡಬೇಕೆಂದು ಈ ಸಂಘ ಪ್ರತಿಜ್ಞೆ ಮಾಡಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸಂಘ ಈಗ ಏನೇಕೆ ಗ್ರಾಮದಿಂದ ಪ್ರಾರಂಭವಾಗಿ ಇಡೀ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಎಂದು ಕೋರುತ್ತೇವೆ.